ಮಕರ ರಾಶಿಯವರಿಗೆ ಮಾರ್ಚ್ ತಿಂಗಳು ಒಂದು ಅಗ್ನಿ ಪರೀಕ್ಷೆ ಇದ್ದಂಗೆ. ಈ ಅಗ್ನಿ ಪರೀಕ್ಷೆ ನೀವು ದಾಟ್ತು ಅಂತಂದರೆ ಅದೃಷ್ಟದ ಮಹಾಪೂರವೇ ನಿಮ್ಮ ಕಡೆ ಹರಿದು ಬರುತ್ತೆ. ಭಗವಂತನ ವಿಶೇಷವಾದಂಥ ಒಂದು ಆಶೀರ್ವಾದ ನಿಮ್ಗೆ ಸಿಕ್ಕಿಲ್ಲ ಅಂತಂದರೆ ಖಂಡಿತವಾಗ್ಲೂ ಸಿಗುತ್ತಾ ಹೋಗುತ್ತೆ. ಅದು ಯಾವ ಒಂದು ವಿಚಾರ, ಯಾವ ಒಂದು ಸಮಯ, ಯಾವಾಗ ಸಿಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ನ ಒತ್ತಿ, ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋನ ಮಾಡ್ಕೊಳ್ಳಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓ ಮಹಾದೇವಿ ಚ ವಿಷ್ಣುಪತಿ ಚ ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ತಿಳ್ಕೊಳ್ಳೋಣ. ಮಾರ್ಚ್ ತಿಂಗಳ ಒಂದು ಮಕರ ರಾಶಿಯವರ ಭವಿಷ್ಯ ಹೇಗಿದೆ ಅಂತಂದರೆ, ನೀವು ಏನು ಅಂತಂದರೆ ನಿಮ್ಮ ಮನಸ್ಸಿಗೆ ನೋವನ್ನು ಉಂಟು ಮಾಡ್ತಾರೆ ಅಂತಲ್ಲ, ಆದರೆ ಮನಸ್ಸನ್ನು ಕಲ್ಲು ಬಂಡೆಯಂತೆ ಮಾಡ್ಕೋಬೇಕು. ಇದೊಂದು ಎಚ್ಚರಿಕೆಯ ಒಂದು ವಿಚಾರ ಗೊತ್ತಲ್ಲ. ಎಲ್ಲರೂ ಇದೊಂದು ಅಗ್ನಿ ಪರೀಕ್ಷೆ. ಯಾವಾಗ ನಿಮಗೆ ಅದು ಆಗುತ್ತೆ ಅಂತಂದರೆ 9ನೇ ತಾರೀಕಿಂದ 11, 12ನೇ ತಾರೀಕು ಒಳಗಡೆ ಆಗುತ್ತೆ. ಆ ಒಂದು ಘಟನೆ, ಆ ಒಂದು ವಿಚಾರ, ಆ ಒಂದು ಸಮಯ, ಆ ಒಂದು ವಸ್ತು, ಆ ಒಂದು ವ್ಯಕ್ತಿಯಿಂದ ಆಗುತ್ತೆ. ತುಂಬ ಅಂದರೆ ತುಂಬ ಕೇರ್ಫುಲ್. ಈ ಒಂದು ಡೇಟ್ನ ಬರೆದಿಟ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಆ ಒಂದು ಎಚ್ಚರಿಕೆ ಎಂದರೆ ಅದಕ್ಕೋಸ್ಕರ ಏನು ಪರಿಹಾರವನ್ನು ಮಾಡ್ಕೋಬೇಕು, ಏನಿಲ್ಲ, ಮಣ್ಣಿನ ದೀಪವನ್ನು ತೆಗೆದುಕೊಂಡು ನೀವು ಹಚ್ಚಿ, ಅದಕ್ಕೆ ಅಲಸಂದೆ ಕಾಳಿದೆಯಲ್ಲ, ಅಲಸಂದೆ ಕಾಳನ್ನು ಒಂದು 4-5 ಕಾಳನ್ನು ಒಳಗಡೆ ಹಾಕ್ಬಿಟ್ಟು ದೀಪವನ್ನು ಹಚ್ಚಿ ನೀವು ಬೆಳಗಿಸಿಟ್ಬಿಡಿ. ಆವಾಗ 7, 8, 9, 10, 11ನೇ ತಾರೀಕುವರೆಗೂ ಪ್ರತಿದಿನ ಸಿಂಪಲಾಗಿ ನೀವು ದೇವ್ರ ಮನೆಯಲ್ಲೇ ಬೆಳಗಿಸಿ 4-5 ಅಳಸ ಪ್ರತಿದಿನ ಚೇಂಜ್ ಮಾಡಿ. ಆ ಒಂದು ಅಳಸಂದೆ ಕಣನ ನಿಮಗೆ ಪರಿಹಾರ ಸಿಗುತ್ತೆ. ಕೆಲಸ ಕಾರ್ಯಗಳು ವಿಳಂಬ ಆಗ್ತಾ ಬರುತ್ತೆ, ಸ್ಲೋ ಆಗುತ್ತೆ, ನಿಧಾನವಾಗಿ ಪ್ರಗತಿ. ನೀವು ಯೋಚಿಸ್ಬೋದು ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಅಂತಂದರೆ ಅದು ಈ ತಿಂಗಳು ವ್ಯರ್ಥ ಆಗ್ತಾ ಬರುತ್ತೆ. ಆದರೆ ನಾನೊಂದು ಸೀಕ್ರೆಟನ್ನು ಹೇಳ್ಕೊಡ್ತೀನಿ, ಒಂದು ತಂತ್ರವನ್ನು ಹೇಳ್ಕೊಡ್ತೀನಿ, ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ, ಒಂದು ವಿಚಾರವನ್ನು ತಿಳಿಸ್ಕೊಡ್ತೀನಿ. ಅದನ್ನು ನೀವು ಮಾಡಿದ್ದೇ ಆಯಿತು ಅಂತಂದರೆ ಭಗವಂತನ ಒಂದು ಆಶೀರ್ವಾದ ನಿಮಗೆ ಸಿಕ್ಬಿಡ್ತದೆ. ನೀವು ಏನು ಅಂದ್ಕೊಂಡಿದ್ದೀರಾ, ನಿಮಗೆ ಕೊನೆಯಲ್ಲಿ ನಿಮಗೆ ಜಯ, ಮಹಾಜಯ, ಸಾಮಾನ್ಯವಾದಂಥ ಜಯ ಅಲ್ಲ, ಮಹಾಜಯ ನಿಮಗೆ ಸಿಗುವಂಥದ್ದು, ದಿಗ್ವಿಜಯ ನಿಮಗೆ ಸಿಗುವಂಥದ್ದು, ಎರಡು ಮಾತಿಲ್ಲ. ಇನ್ನೊಂದೇನಂತಂದರೆ ವಿಶೇಷವಾಗಿ ಹಣಕಾಸಿನಲ್ಲಿ ದುಡ್ಡನ್ನು ಲಾಸ್ ಮಾಡ್ತಾರೆ. ನಿಮಗೆ ಬೇಕು ಅಂತಲೇ ಲಾಸ್ ಮಾಡ್ತಾರೆ ಅಂತಲ್ಲ. ಅದು ಇದು ಇಲ್ಲದ್ದೆಲ್ಲ ಸೇರಿ ಅದಕ್ಕೆ ಇನ್ವೆಸ್ಟ್ ಮಾಡು, ಇದಕ್ಕೆ ಇನ್ವೆಸ್ಟ್ ಮಾಡು, ಅದಕ್ಕಾಕು ಇದಕ್ಕಾಕು, ಅಲ್ಲಿಡು ಇಲ್ಲಿಡು, ಅಲ್ಲಿ ಬಚ್ಚಿಡು ಇಲ್ಲಿ ಬಚ್ಚಿಡು, ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡು, ಆ ಮ್ಯೂಚುವಲ್ ಫಂಡ್ ಮಾಡ್ಕೊ, ಇಲ್ಲೊಂದು ಫಿಕ್ಸ್ FD ಮಾಡು, ಇನ್ನೊಂದೇನೋ ಚಿನ್ನ ತಗೋ, ಅದೇನೋ 108 ಹೇಳಿ ನಿಮ್ಮ ಒಂದು ದುಡ್ಡು ಲಾಸನ್ನು ಮಾಡ್ತಾರೆ. ಈ ತಿಂಗಳು ಯಾವುದೇ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಮಾಡದೇ ಇದ್ದರೆ ತುಂಬ ನಿಮ್ಮ ದುಡ್ಡು ಹಾಗೆ ಉಳಿಯುತ್ತೆ, ಸೇಫಾಗಿರುತ್ತೆ. ಅಕಸ್ಮಾತ್ ಹೋದ್ರೂ ತಲೆ ಕೆಡಿಸ್ಕೊಬಿಡಿ. ನಮ್ಮ ಅಷ್ಟಲಕ್ಷ್ಮಿ ಯಂತ್ರ ಇದೆ. ಈ ಅಷ್ಟಲಕ್ಷ್ಮಿ ಅಂತ ಎಂಥ ಪವರ್ಫುಲ್ಲು ಅಂತಂದರೆ ನಿಮಗೆ ಸಮಸ್ಯೆಗೆ ರಾಮಬಾಣ ಇದ್ದಂಗೆ ಗೊತ್ತಲ್ಲ. ಬ್ರಹ್ಮಾಸ್ತ್ರಕ್ಕಿಂತ ತುಂಬ ಪವರ್ಫುಲ್ಲು ರಾಮಬಾಣ ಅಂತೆ. ಅದಕ್ಕೆ ರಾಮಬಾಣ ಅಂತ ಹೇಳ್ತಾರೆ. ಅದು ಎಲ್ಲದಕ್ಕೂ ವಿಚಾರಗಳಿಗೂ ರಾಮಬಾಣ ಅಂತ ಹೇಳ್ತಾರೆ. ಅಂಥ ಒಂದು ಅದ್ಭುತವಂತ ಶಕ್ತಿ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಮ್ಮ ಮನೇಲಿ ಇತ್ತು ಅಂದರೆ ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸುತ್ತಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಇಕ್ಕು ಆ ಥರದ್ದೇನಿಲ್ಲ. ಇಟ್ಟರೆ ಸಹ ಕೆಲಸ ಆಗುತ್ತೆ. ದೇವ್ರ ಮಲ್ಲಾರ ಇಡ್ಬೋದು, ಬೀರಿನೆಲ್ಲ ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಇನ್ನು ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳಕ್ಕೆ ಎಲ್ಲರಷ್ಟು ಸುಲಭವಾಗಿ ತೊಗೊಳೋದಕ್ಕೆ ಆಗೋದಿಲ್ಲ ಅಂತಲ್ಲ. ಇದನ್ನು ತುಂಬ ವರ್ಷಗಳಿಂದ ಕೊಟ್ಟು ತುಂಬ ಜನ ಸಕ್ಸಸ್ ಆಗಿದ್ದಾರೆ. ತುಂಬ ಜನ ಅವ್ರ ಸಮಸ್ಯೆಗಳಿಂದ ಹೊರಗಡೆ ಬಂದಾರೆ. ಪ್ರೂಫನ್ನು ನಿಮ್ಮ ಆಶ್ರಮದಲ್ಲಿ ಬಂದರೆ ನೀವು ಅದನ್ನು ನೋಡ್ಬೋದು. ಜೊತೆಗೆ ಇನ್ನೊಂದು ಏನು ಅಂತಂದರೆ, ಈ ಒಂದು ಹಣಕಾಸಿನ ಸಮಸ್ಯೆನ ನೀವು ಮರೆತು ಬಿಡಿ. ನೀವು ಅದನ್ನು ಅಷ್ಟಲಕ್ಷ್ಮಿ ಅಂತ ಇತ್ತು ಅಂತಲ್ಲ, ಅಷ್ಟೊಂದು ಪವರ್ಫುಲ್ನ ತಂದು ಕೊಡುತ್ತೆ. ವಿಶೇಷ ದಿನಗಳಲ್ಲಿ ಅದನ್ನು ನೀವು ತೆಗೆದುಕೊಂಡು ಮನೇಲಿ ಇಡ್ತು ಅಂತಂದರೆ ಸಾಕ್ಷಾತ್ ಲಕ್ಷ್ಮಿ ಬಂದಂಗೆ ಕೂತ್ಕೊಳ್ಳುತ್ತೆ. ಆ ರೀತಿ ನಿಮಗೆ ಒಂದು ಪ್ರಭಾವ ಬೀರುತ್ತೆ. ಮಿಂಚಿನಂತಹ ಶಕ್ತಿ ಅದು ನಿಮ್ಮ ಒಂದು ಹಣಕಾಸಿಗೆ. ಹಾಗಾಗಿ ಹಣಕಾಸಿನ ಸಮಸ್ಯೆ ನೀವು ತಲೆ ಕೆಡಿಸ್ಕೊಬಿಡಿ. ಅಷ್ಟಲಕ್ಷ್ಮಿ ಯಂತ್ರ ಇದೆ. ಹೊಸ ಒಂದು ಪ್ರಾಜೆಕ್ಟ್ ಬರುತ್ತೆ ಕೆಲಸ ಮಾಡೋಂಥವ್ರು, ಆದರೆ ಹೊಸ ಟಾರ್ಗೆಟನ್ನು ಕೂಡ ಕೊಡ್ತಾರೆ. ಸಮಯದ ಒತ್ತಡ, ನೀವು ಏನು ಬೇಕಾದ್ರೂ ಮಾಡೋ ಕೆಪಾಸಿಟಿ ಇರುತ್ತೆ, ಆದರೆ ಸಮಯ ಸಿಗ್ತಾ ಇಲ್ಲ. ಅದೇ ನಿಮಗೆ ದೊಡ್ಡ ಶತ್ರು ಆಗಿಬಿಡುತ್ತೆ. ಮೊದಲು ನಿಮಗೆ ಭಾರ ಆಗುತ್ತೆ. ಹೋಗ್ತಾ 15ನೇ ತಾರೀಕು ಮೇಲೆ ತುಂಬ ಚೆನ್ನಾಗಾಗುತ್ತೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಸಿಕ್ಕಿಲ್ಲ ಅಂತಂದರೆ ನೀವು ಏನು ಮಾಡಿ ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಆರಾಧನೆ ಮಾಡಿ. ಖಂಡಿತವಾಗ್ಲೂ ಕೂಡ ನಿಮಗೆ ತಕ್ಕಂಥ ಪ್ರತಿಫಲ ನಿಮಗೆ ಸಿಕ್ಬಿಡ್ತದೆ. ಈ ತಿಂಗಳು ನೀವು ಸುಬ್ರಹ್ಮಣ್ಯ ಸ್ವಾಮಿ ಎಷ್ಟು ದೇವರ ದರ್ಶನ ಮಾಡ್ತೀವಿ ಅಷ್ಟು ನಿಮಗೆ ಒಳ್ಳೆಯದು. ಅಷ್ಟಲಕ್ಷ್ಮಿಯಿಂದ ತಗೋತು ಅಂತಂದರೆ ನಿಧಾನಕ್ಕೆ ದುಡ್ಡು ಬರುತ್ತೆ. ಜೊತೆಗೆ ನಿಮಗೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಿದ್ರೂ ಕೂಡ ನಿಮಗೆ ದುಡ್ಡು ಯಾವುದೋ ರೀತಿ ಅಂತ ಒಂದು ಬರುತ್ತೆ. ದೊಡ್ಡ ಹೂಡಿಕೆಯನ್ನು ಯಾವುದೇ ಕಾರಣಕ್ಕೂ ನೀವು ಮಾಡೋದಕ್ಕೆ ಹೋಗಬೇಡಿ. ಮಾಡ್ತಂದರೆ ಸಮಸ್ಯೆ. ಜೊತೆಗೆ ಕಿರುಕುಳದ ಮಾತನ್ನು ಕೇಳಿಕೊಂಡು ನೀವು ಒಳಕ್ಕೆ ಹೋಗಬೇಡಿ, ಬೇಜಾರು ಮಾಡ್ಕೊಬೇಕಲ್ಲ. ಅವರೆಲ್ಲ 3rd ಕ್ಲಾಸ್ ಜನ. ನಿಮ್ಮ ಅಕ್ಕಪಕ್ಕದವರು, ಸುತ್ತಮುತ್ತವರು ಯಾರು ಕೆಟ್ಟ ಮನಸ್ಥಿತಿಯನ್ನು ಹೊಂದಿಕೊಂಡು ಏನೋ ಒಂದು ಮನಸ್ಸಿಗೆ ಚುಚ್ಚು ಮಾತಾಡಿದ್ರೆ ಕೇರ್ಲೆಸ್ ಮಾಡಿ.
ಈ ಅದು ನಡೆಯೇ ಬರುತ್ತೆ ಅಂತಲ್ಲ. ನಿಮ್ದು ಹೆಂಗಿರ್ಬೇಕು ಅಂದ್ರೆ ಒಂದೇ ಒಂದು ಮಾತಲ್ಲಿ ಉತ್ತರ ಕೊಡಬೇಕು. ಹೊಡೆದಾಡಬಾರ್ದು, ಜಗಳ ಆಡಬಾರ್ದು, ಮಾತನ್ನು ಬೆಳೆಸಬಾರ್ದು. ಬೆಂಕಿ ಅಂತ ಉತ್ತರವನ್ನು ಕೊಡ್ತೀರಾ, ಆ ಭಗವಂತ ಆ ಶಕ್ತಿ ನಿಮಗೆ ಕೊಟ್ಟಿದ್ದಾನೆ, ಅದನ್ನು ಉಪಯೋಗಿಸಿ. ಅದೇ ನಿಮಗೂ ರಾಮಬಾಣ. ಚುಚ್ಚು ಮಾತಾಡ್ತಾರೆ. ನೀವು ಮಾಡಿಲ್ಲ ಅಂದರೂ ಮಾಡಿದೆ ಅಂತ ಹೇಳ್ತಾರೆ, ನೀವು ಮಾಡಿದರೆ ನೀವು ಯಾಕೆ ಮಾಡಿಲ್ಲ ಅಂತ ಅಂತಾರೆ, ಮಾಡಿಲ್ಲ ಅಂತಂದರೆ ಇದೆಲ್ಲ ಚುಚ್ಚು ಮಾತುಗಳು ಬರುತ್ತೆ ಅಂತಲ್ಲ. ಆದರೆ ಕುಟುಂಬದ ಬೆಂಬಲ ತುಂಬ ಅತ್ಯಗತ್ಯ ಇದೆ. ಸಣ್ಣ ಒಂದು ಮಾತು ದೊಡ್ಡದಾಗಿ ಒಂದು ಸಣ್ಣ ಒಂದು ಕಿಡಿ ದೊಡ್ಡ ಇಡೀ ಕಾಡ್ಗಿಚ್ಚಿನಂತೆ ಹರಡುಬಿಡುತ್ತೆ. ಹುಷಾರಾಗಿರಿ ಗೊತ್ತಲ್ಲ. ಜೊತೆಗೆ ಇನ್ನೊಂದೇನಂತಂದರೆ ಮೊಣಕಾಲು ನೋವು ಬರುತ್ತೆ, ಆರೋಗ್ಯದ ಸಮಸ್ಯೆ ಅಂತಲ್ಲ. ನಿದ್ರೆಯ ಒಂದು ಕೊರತೆ ಆಗ್ತಾ ಬರುತ್ತೆ. ಜೊತೆಗೆ ನಿಮಗೇನು ಅಂತಂದರೆ ತಲೆ ಕೂದಲು ಉದುರುವಂಥದ್ದು ಜಾಸ್ತಿ ಆಗುತ್ತೆ, ಹೆಣ್ಣು ಮಕ್ಕಳಿಗೆ ಎಸ್ಪೆಷಲಿ ಈ ತಿಂಗಳು. ಸ್ವಲ್ಪ ಎಣ್ಣೆಗಳನ್ನು ಹಾಕಿ, ಕೊಬ್ಬರಿ ಎಣ್ಣೆ, ಶುದ್ಧವಾದಂಥ ಒಂದು ಎಣ್ಣೆಯನ್ನು ಹಾಕಿ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ. ಜೊತೆಗೆ ನೀವು ಗಣಪತಿಯ ಒಂದು ದರ್ಶನವನ್ನು ಬುಧವಾರದ ದಿನ ಮಾಡಬೇಕು. ಅದಲ್ಲ, ಎಷ್ಟು ಗಣಪತಿ ಪ್ರತಿ ಬುಧವಾರ ಒಂದೊಂದು ದೇವಸ್ಥಾನದಲ್ಲಿ ಒಂದು ಗಣಪತಿ ವಿಶೇಷ, ಒಂದೇ ಥರ ಅಲ್ಲ, ಬೇರೆ ಬೇರೆ ದೇವಸ್ಥಾನಗಳಿಗೂ ಅಲ್ಲಿ ಒಂದು ಪವರು, ಪಾಸಿಟಿವ್ ಎನರ್ಜಿ, ಶಕ್ತಿ, ಏನೋ ಒಂದು ಸಂಚಲನ ಆಗ್ತಾ ಬರುತ್ತೆ. ಅದು ನಿಮಗೆ ಒಳ್ಳೆಯದನ್ನು ಮಾಡುತ್ತೆ, ಒಳ್ಳೆಯದು ತಂದು ಕೊಡುತ್ತೆ ಅದಲ್ಲ. ಅದು ಗಣಪತಿಯ ಒಂದು ವಿಶೇಷ ಒಂದು ಶಕ್ತಿ. ಯಾಕಂದರೆ ವಿಘ್ನಗಳನ್ನು ದೂರ ಮಾಡೋಂಥ ಶಕ್ತಿ ಗಣಪತಿಯ ಒಂದು ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಜೊತೆಗೆ ನಾವು ಇನ್ನೊಂದು ಏನಂತಾರೆ, ಈ ಗಣಪತಿಯನ್ನು ಆರಾಧನೆ ಮಾಡ್ತಾಯಿದ್ದು ಪುಣ್ಯದ ತುಂಬ ಅಂದರೆ ತುಂಬ ಪುಣ್ಯದ ಕೆಲಸ ಅಂದರೆ ದರ್ಶನದಾತೋ ಸುಖೀಭವ ಅಂತ ಹೇಳ್ತಾರೆ. ನೀವು ಏನಂತಂದರೆ ನಾವು ಆಧ್ಯಾತ್ಮ ಪಯಣಕ್ಕೆ ಹೋಗ್ತಾಯಿದ್ದೀವಿ, ಗುರುವಾಯೂರು ಮತ್ತು ಕೇರಳ ಪ್ರವಾಸ ಅಂತ 3 nights 4 days ತುಂಬ ಅದ್ಭುತವಾಗಿರುತ್ತೆ. ಊಟ ತಿಂಡಿ ವ್ಯವಸ್ಥೆ, ನಿಮ್ಮ ಆರೋಗ್ಯ ಎಲ್ಲವೂ ಕೂಡ. ಯಾಕಂದರೆ ಅಡುಗೆ ಬಿಟ್ಟನ್ನು ಕರ್ಕೊಂಡು ಹೋಗೋದ್ರಿಂದ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮಗೆ ದರ್ಶನವನ್ನು ಮಾಡಿಸ್ತೀವಿ. ಅನಂತ ಪದ್ಮನಾಭ ಸ್ವಾಮಿನ ಮತ್ತು ಗುರುವಾಯೂರಲ್ಲೂ ಕೂಡ ನಿಮಗೆ ಅದನ್ನು ಮಾಡಿಸ್ತೀನಿ. ಅದು ಜವಾಬ್ದಾರಿ ನಂದು. ಅಂಥ ಒಂದು ಶಕ್ತಿ ನಿಮಗೆ ಬರ್ತಾ ಹೋಗುತ್ತೆ. ಮಿಸ್ ಮಾಡದೆ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನೀವು ಖಂಡಿತವಾಗ್ಲೂ ಕೂಡ ಬನ್ನಿ. ಅಕಸ್ಮಾತ್ ನೀವು ಬರೋಕ್ಕಾಗಲಿಲ್ಲ ಅಂತಂದ್ರೆ ಬೇರೆಯವ್ರಿಗಾರು ನೀವು ಕಳಿಸಿ. ಇನ್ನೊಂದೇನು ಗೊತ್ತಾ ವಿಶೇಷ ಅಂತಂದರೆ, ನೀವು ಕೇಳ್ಕೊಳ್ಳೋದಕ್ಕಿಂತ ಬೇರೆಯವ್ರಿಗೋಸ್ಕರ ನೀವು ಕೇಳ್ಕೊಬಿಟ್ರೆ 100% ಪ್ರತಿಫಲ. ನೀವು ನಿಮಗೋಸ್ಕರ ಕೇಳಿದ್ರೆ 50% ಪ್ರತಿಫಲ ಸಿಗುತ್ತೆ. ಬೇರೆಯವ್ರಿಗೋಸ್ಕರ ಕೇಳಿದ್ರೆ 100% ಪ್ರತಿಫಲ ಸಿಗ್ತಾ ಹೋಗುತ್ತೆ. ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ನಮ್ಮ ಒಂದು ಕೇರಳ ಆಧ್ಯಾತ್ಮ, ಅದ್ರ ಮುಂದೆ ಕಾಮಾಖ್ಯ ಹೋಗ್ತಾಯಿದ್ವಿ, ಅದ್ರ ಮುಂದಿನ ತಿಂಗಳು ಮತ್ತು ಪುರಿ ಜಗನ್ನಾಥ ಹೋಗ್ತಾಯಿದ್ವಿ, ಅದ್ರ ಮುಂದೆ ಕಾಶಿ ಅಯೋಧ್ಯಕ್ಕೆ ಹೋಗ್ತಾಯಿದ್ದೀವಿ. ಈ ಥರದ ಅದ್ಭುತವಾದಂಥ ಆಧ್ಯಾತ್ಮ ಪಯಣ, ಭಗವಂತನ ದರ್ಶನ, ಭಗವತ್ ಚಿಂತನೆ. ಯಾಕಂದರೆ ಪುಣ್ಯದ ಕೆಲಸ ಇದಕ್ಕಿಂತ, ಯಾಕಂದರೆ ಭಗವಂತನ ತೋರಿಸುವಂಥ ಒಂದು ಗುರಿ. ಯಾಕಂದರೆ ಗುರುವಿನಿಂದ ಭಗವಂತನ ದರ್ಶನ ಆಗಬೇಕು. ಸಾಕ್ಷಾತ್ ಭಗವಂತನ ನಿಮ್ಗೆ ತೋರಿಸೋಂಥ ಎಂಥ ಪುಣ್ಯದ ಕೆಲಸ ಅಲ್ವ ನಮ್ಮದು. ಹಾಗಾಗಿ ಆ ಒಂದು ಪುಣ್ಯದ ಕೆಲಸಕ್ಕೆ ನೀವು ಭಾಗಿಗೆ ಬೇರೆಯವ್ರಿಗೂ ಹೇಳಿ ನಮ್ಮನ್ನ ಕಳಿಸ್ಕೊಡಿ. ಅವರು ಕೂಡ ಪುಣ್ಯಕ್ಷೇತ್ರವನ್ನು ದರ್ಶನ ಮಾಡಿ ತುಂಬ ಚೆನ್ನಾಗಿ ಆಗ್ತಾರೆ, ಒಳ್ಳೆಯದಾಗ್ತಾ ಬರುತ್ತೆ ಅಲ್ಲ. ಇದೊಂದು ವಿಶೇಷವಾದದ್ದು ನಾವು ಮಾಡ್ಕೊಳ್ಳಿ. ಜೊತೆಗೆ ಸೂರ್ಯನೊಂದು ಆರಾಧನೆಯನ್ನು ಮಾಡಿ ತುಂಬ ಚೆನ್ನಾಗಾಗುತ್ತೆ. ಮತ್ತು ದೃಷ್ಟಿ ದೋಷಗಳು ಕಣ್ಣು ಜಾಸ್ತಿ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ಒಂದು ಕೇರ್ಫುಲ್ಲಾಗಿ. ಮತ್ತು ನಾನು ದೃಷ್ಟಿ ದೋಷಕ್ಕೆ ಹಲವಾರು ವೀಡಿಯೋಗಳಲ್ಲಿ ಹೇಳಿದ್ದೀನಿ, ಯಾವ ರೀತಿ ತೊಗೋಬೇಕು, ನಿವಾರಣೆ ಮಾಡಬೇಕು ಅಂತದನ್ನು ನೋಡಿ. ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಬೆಳಕು ಬರುತ್ತೆ, ಪ್ರಶಂಸೆ ಸಿಗುತ್ತೆ, ಅವಕಾಶಗಳು ಬರುತ್ತೆ ಈ ತಿಂಗಳು. ಬಟ್ ಏನಂತಂದರೆ ಶ್ರಮಕ್ಕೆ ತಕ್ಕಂಥ ಪ್ರತಿಫಲನ ನೀವು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿ ತುಂಬ ಕಷ್ಟವಂತ ಶನೀಶ್ವರನ ದರ್ಶನವನ್ನು ಮಾಡಿ ತುಂಬ ಚೆನ್ನಾಗಾಗುತ್ತೆ. ಮತ್ತು ಹಣಕಾಸಿನ ಬಿಕ್ಕಟ್ಟು ಒದಗುತ್ತೆ. ಹಣಕಾಸಿನ ಬಿಕ್ಕಟ್ಟು ಒದಗಿದಾಗ ನೀವು ತಲೆ ಕೆಡಿಸ್ಕೊಳ್ಳಿ. ಅದು ಅಷ್ಟಲಕ್ಷ್ಮಿ ಅಂತ. ಜೊತೆಗೆ ಯಾವ ರೀತಿ ಅದನ್ನು ದುಡ್ಡೇನ ನಮ್ಮ ಅಷ್ಟಲಕ್ಷ್ಮಿ ತಂದು ಕೊಟ್ಬಿಡ್ತದೆ. ಅದೇ ಅದನ್ನು ಹೇಗೆ ನಿಭಾಯಿಸಬೇಕು, ಯಾವ ರೀತಿ ಇಟ್ಕೋಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಿ, ಅದನ್ನು ಡೊಂಟು ಡಬಲ್ ಹೆಂಗೆ ಮಾಡಬೇಕು ಅನ್ನೋದನ್ನು ನಮ್ಮ ಹಣ ವಶೀಕರಣ, ಜನ ವಶೀಕರಣದ ಆನ್ಲೈನ್ ಕ್ಲಾಸಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ನೀವು ಅಟೆಂಡ್ ಮಾಡಿ ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು. ಆ ಒಂದು ಆನ್ಲೈನ್ ಕ್ಲಾಸನ್ನು ನೀವು ಅಟೆಂಡ್ ಮಾಡಿ ತುಂಬ ಚೆನ್ನಾಗಿ ಆಗ್ಬಿಡ್ತೀರ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ನಿಮಗೆ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ 10ರಷ್ಟಲ್ಲಿ 100ರಷ್ಟು ಸಿಗ್ತಾ ಹೋಗುತ್ತೆ. ನಿಮಗೆ ಯಾವ ಗ್ರಹಗತಿಗಳು ಕೂಡ ಏನೂ ಮಾಡೋದಿಲ್ಲ. ನಮ್ಮ ಒಂದು ಆನ್ಲೈನ್ ಕ್ಲಾಸಲ್ಲಿ ತಿಳ್ಕೊವಂಥ ಜ್ಞಾನ ಮತ್ತು ವಿಚಾರ, ಯಂತ್ರ ಮಂತ್ರ ತಂತ್ರ ಎಲ್ಲವನ್ನು ಹೇಳ್ಕೊಡ್ತೀವಿ. ಯಾಕಂದರೆ ಯಂತ್ರಕ್ಕೆ ಯಾವುದೇ ರೀತಿಯಂಥ ಗ್ರಹಗತಿಗಳು ಏನೂ ಮಾಡೋದಿಲ್ಲ ತಾನೇ. ಅದು ಬಳಸುವಂಥ ವಿಧಾನವನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮಂತ್ರಕ್ಕೆ ಯಾವ ಗ್ರಹಗತಿಗಳು ಕೂಡ ಏನೂ ಮಾಡೋದಿಲ್ಲ ತಾನೇ, ಅದೇ ರೀತಿ. ಹಾಗಾಗಿ ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಯಾರ್ಯಾರು ಒಳ್ಳೇದಾಗಬೇಕು ಅಂದ್ಕೊಂಡಿದ್ದೀರೋ ಅವರೆಲ್ಲ ನೀವು ಏನು ಮಾಡಬೇಕು ಅಂದ್ಕೊಂಡು ಮಕರ ರಾಶಿಯವರು, ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಿ ಒಳ್ಳೆಯದಾಗ್ತಾ ಬರುತ್ತೆ. ಗೊತ್ತಲ್ಲ. ಇನ್ನೆಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ. ಅಲ್ಲಿವರೆಗೂ